ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಮಲಗೋದಕ್ಕೂ ಮುಂಚೆ ನೀವು 5 ನಿಮಿಷಗಳ ಕಾಲ ಈ ಒಂದು ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ. ನೈಟ್ ಮ್ಯಾನಿಫೆಸ್ಟೇಷನ್ ಸೀಕ್ರೆಟ್. ಹೌದು, ಇವತ್ತಿನ ದಿನ ಕೇವಲ 7 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನ ನೀವು ಕಾಣ್ತಾ ಹೋಗ್ತೀರಿ. ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಇದರಿಂದ ಮನಿ ಕೂಡ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡೋದಕ್ಕೆ 3 ವಿಷಯಗಳು ತುಂಬಾನೇ ಮುಖ್ಯವಾಗ್ತಾ ಹೋಗುತ್ತೆ. ಅದು ನಂಬಿಕೆ, ಭಾವನೆ ಮತ್ತು ಕೃತಜ್ಞತೆ, ಅಂದರೆ ಗ್ರ್ಯಾಟಿಟ್ಯೂಡ್. ಹೌದು, ಆಲ್ರೆಡಿ ಸಿಕ್ಕಿದೆ ಅನ್ನೋ ಒಂದು ಭಾವನೆ ಮತ್ತು ಅದರ ಜೊತೆ ಒಂದು ಸಣ್ಣ ಥ್ಯಾಂಕ್ ಯು. ನೆಗೆಟಿವ್ ಥಾಟ್ಸ್ಗಳನ್ನ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಯಾವ ರೀತಿಯಾದಂತಹ ಚೇಂಜಸ್ಗಳಾಗತ್ತೆ, ಹಾಗೂ ರಾತ್ರಿ ಮಲಗೋ ಮುನ್ನ ನಾವು ಯಾವ ಒಂದು ಕೆಲಸವನ್ನು ಮಾಡೋದ್ರಿಂದ ನಮ್ಮ ಜೀವನದ ಅದ್ಭುತವಾದಂತಹ ಹೆಜ್ಜೆಗಳನ್ನ ನಾವು ಇಡಬಹುದು ಎಂಬುದರ ಡೀಟೇಲ್ ಇನ್ಫಾರ್ಮೇಶನ್ ಇವತ್ತಿನ ದಿನ ತಿಳಿತಾ ಹೋಗೋಣ ಸ್ನೇಹಿತರೆ. ರಾತ್ರಿ ಸಮಯದಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಜೀವನದ, ನಿಮ್ಮ ಇಚ್ಛೆಯ ಅನುಗುಣವಾಗಿರ್ತಕ್ಕಂಥ ನಿಮ್ಮ ಎಲ್ಲ ಆಸೆ ಗುರಿಗಳನ್ನ, ನಿಮ್ಮ ಕನಸುಗಳನ್ನ ನಿಜವಾಗಿಸಲು ಶುರು ಮಾಡ್ತಾ ಹೋಗುತ್ತೆ. ನೀವು ಯಾವ ಎಲ್ಲ ಮನಸ್ಸಿನಲ್ಲಿ ಆಸೆಗಳನ್ನ ಇಟ್ಕೊಂಡಿರ್ತೀರಿ, ಆ ಎಲ್ಲ ಕನಸುಗಳನ್ನ ನೆರವೇರಿಸಬೇಕು ಅಂತ ಹೇಳಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹಾತೊರೆಯುತ್ತಾ ಇರುತ್ತೆ. ಇಂತಹ ಒಂದು ಸಮಯದಲ್ಲಿ ನೀವು ನಿದ್ರೆಗೆ ಜಾರುವ ಮುನ್ನ ನಿಮ್ಮ ಕಾನ್ಶಿಯಸ್ ಮೈಂಡ್ನ ವಿಶ್ರಾಂತಿ ಪಡೆಯುತ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಎಚ್ಚರಗೊಂಡು ಸಕ್ರಿಯವಾಗ್ತಾ ಹೋಗುತ್ತೆ. ಈ ಒಂದು ಸಮಯದಲ್ಲಿ ನೀವು ಏನೇ ಯೋಚಿಸಿದ್ರು ಅದು ನಿಮ್ಮ ಫ್ಯೂಚರಲ್ಲಿ ರಿಯಾಲಿಟಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹೌದು, ಹಾಗಾದರೆ ಬನ್ನಿ ಯಾವೆಲ್ಲ ರೀತಿಯಾಗಿ ನಾವು ಈ ಒಂದು ಟೆಕ್ನಿಕನ್ನು ಪರ್ಫೆಕ್ಟ್ಫುಲ್ ಆಗಿ ಯೂಸ್ ಮಾಡ್ಕೋಬಹುದು ಎಂಬುದನ್ನು ನೋಡೋಣ. ಮೊದಲನೆಯ ಮೆಥಡ್ ದಿಂಬಿನ ತಂತ್ರ. ಹೌದು, ಪಿಲ್ಲೋ ಮೆಥಡ್ ಅಂತ ಹೇಳ್ತೀವಿ. ಈ ಒಂದು ಪಿಲ್ಲೋ ಮೆಥಡ್ ಪ್ರಕಾರ ಮಲಗುವ ಮುನ್ನ ನೀವು ಒಂದು ಡೈರಿಯನ್ನು ತೆಗೆದುಕೊಳ್ಬೇಕು. ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ವಿಶಸ್ ಆಗಿರಬಹುದು ಅಥವಾ ನಿಮ್ಮ ಆಸೆಗಳನ್ನ ಈಗಾಗಲೇ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ ಬರೀತಾ ಹೋಗಬೇಕು. ಹೌದು, ಅಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ, ನನಗೆ ಈ ಕೆಲಸ ಸಿಕ್ಕಿರುವುದಕ್ಕಾಗಿ ಥ್ಯಾಂಕ್ ಯು ಎಂಬ ಒಂದು ಫೀಲಿಂಗನ್ನು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಬರೀತಾ ಹೋಗಬೇಕು. ಹಾಗೂ ನನ್ನ ಜೀವನದಲ್ಲಿ ಹಣದ ಅವಕಾಶಗಳು ಹೆಚ್ಚಾಗಿ ನನ್ನ ಹುಡುಕ್ತಾ ಬರ್ತಾ ಇದೆ ಎಂಬ ಒಂದು ಫೀಲಿಂಗಲ್ಲಿ ನೀವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಪ್ರತಿನಿತ್ಯ ರಾತ್ರಿ ಕೆಲವು ದಿನಗಳ ಕಾಲ, ಅಂದರೆ ಇದಕ್ಕೂ ಕೂಡ ಒಂದು ಪೀರಿಯಡ್, ಒಂದು ಟೈಮ್ ಅನ್ನೋದಿರುತ್ತೆ. ಆ ಟೈಮ್ನ ಒಳಗಾಗಿ, ಅಂದರೆ ಪ್ರತಿದಿನ ರಾತ್ರಿ ನೀವು 10 ಗಂಟೆಗೆ ಮಲಗ್ತೀರಾ ಅನ್ನೋದಾದ್ರೆ, ನೀವು 9:30ರಿಂದ 10 ಗಂಟೆ ಒಳಗೆ ಸಮಯದಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಹಾಗೂ ಇದನ್ನ ನೀವು ನಿರಂತರವಾಗಿ 7 ಡೇಸ್ ಅಥವಾ 15 ಡೇಸ್ ಅಥವಾ ಈ ರೀತಿಯಾಗಿ ಕೆಲವೊಂದು ದಿನಗಳ ಕಾಲ ನಿರ್ದಿಷ್ಟವಾಗಿ ಮಾಡಿ ನಂತರ ಅದನ್ನು ಬಿಡಬೇಕು. ಹೌದು, ಈ ಒಂದು ಡೈರಿನಲ್ಲಾದರೂ ಬರೀಬಹುದು ಅಥವಾ ಒಂದು ಪೇಪರ್ನಲ್ಲಾದರೂ ನೀವು ಫೀಲ್ ಮಾಡ್ತಾ ಈ ರೀತಿಯಾಗಿ ಬರೀತಾ ಹೋಗಬೇಕು. ನಂತರ ಈ ಒಂದು ಪೇಪರನ್ನು ದಿಂಬಿನ ಕೆಳಗೆ ಇಡಬೇಕು. ಪ್ರತಿನಿತ್ಯ ಫೀಲ್ ಮಾಡ್ತಾ ಬರೀತಾ ಹೋಗಬೇಕು ಮತ್ತು ನೀವು ಮಲಗುವ ದಿಂಬಿನ ಅಥವಾ ಹಾಸಿಗೆಯ ಕೆಳಗಡೆ ಈ ಒಂದು ಪೇಪರನ್ನು ಇಡಬೇಕು. ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಿಮ್ಮ ಡೈರೆಕ್ಟ್ ಸಿಗ್ನಲ್ ಅನ್ನು ಕೊಡ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನೀವು ಏನನ್ನ ಬಯಸ್ತಾ ಇದ್ದೀರಿ ಎಂಬ ಒಂದು ಪರ್ಫೆಕ್ಟ್ ಪಿಕ್ಚರನ್ನು ಇದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಕೊಡ್ತಾ ಹೋಗುತ್ತೆ. ಇದರ ಮೂಲಕ ನಿಮ್ಮ ಕನಸುಗಳು ಮುಂದೆ ರಿಯಾಲಿಟಿ ಆಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ. ನಂತರ ನೋಡೋದಾದ್ರೆ ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗ್. ಹೌದು, ಮಲಗುವ ಮುನ್ನ ಕನಿಷ್ಠ ಒಂದು 3 ಒಳ್ಳೆ ವಿಷಯಗಳಿಗಾಗಿ ನೀವು ಥ್ಯಾಂಕ್ ಯು ಹೇಳಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿನ ನಿಮ್ಗೆ ಏನಾದರೂ ತುಂಬಾ ಖುಷಿಯಾಗಿ ಇರ್ತಕ್ಕಂಥ ವಿಚಾರಗಳೇನಾದರೂ ನಡೆದಿದ್ರೆ ಅದಕ್ಕೋಸ್ಕರ ನೀವು ಥ್ಯಾಂಕ್ ಯು ಅಂತ ಫೀಲ್ ಮಾಡಬೇಕು. ಅಥವಾ ಮನಸ್ಸಿನಲ್ಲಿ ಯಾವುದೇ ಒಂದು ಆಸೆಗಳು ಹುಟ್ಟಿದ್ರು ಕೂಡ, ನಾನು ಈ ಒಂದು ಆಸೆಗೆ ನನ್ನ ಒಂದು ಫೀಲಿಂಗನ್ನು ತುಂಬಾನೇ ಖುಷಿಯಾಗಿರ್ಸೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕು. ಥ್ಯಾಂಕ್ ಯು ಫಾರ್ ಟುಡೇ, ಈ ದಿನಕ್ಕಾಗಿ ಥ್ಯಾಂಕ್ ಯು, ಅಂಡ್ ಥ್ಯಾಂಕ್ ಯು ಫಾರ್ ಮನಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಹ್ಯಾಪಿನೆಸ್ ಅಂತ ಹೇಳಿ 3 ವಿಚಾರಗಳಿಗೆ ನೀವು ಯೂನಿವರ್ಸ್ಗೆ ಪ್ರತಿನಿತ್ಯ ಥ್ಯಾಂಕ್ ಯುವನ್ನು, ಅಂದರೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಹೋಗಬೇಕು. ನಾವು ನಮಗೆ ಸಿಕ್ಕಿರ್ತಕ್ಕಂಥ ವಿಚಾರಗಳಿಗೆ ನಾವು ಹೆಚ್ಚು ಹೆಚ್ಚು ಕೃತಜ್ಞತೆಯನ್ನು, ಥ್ಯಾಂಕ್ ಯು ಅನ್ನು ಹೇಳ್ತಾ ಹೋದ ಹಾಗೆ ನಮ್ಮ ಇಷ್ಟಪಟ್ಟಂತಹ ಕೆಲವೊಂದು ವಿಚಾರಗಳು ನಮ್ಮ ಹತ್ತಿರ ಬರ್ತಾ ಹೋಗುತ್ತೆ. ಮ್ಯಾಗ್ನೆಟ್ ರೀತಿ ನಾವು ಹೇಳ್ಕೋಬಹುದು. ಹೌದು, ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಅನ್ನೋದು ಒಂದು ಅದ್ಭುತವಾದಂತಹ ಟೆಕ್ನಿಕ್ ಆಗಿದೆ. ನೀವು ಹೆಚ್ಚು ಹೆಚ್ಚು ಗ್ರ್ಯಾಟಿಟ್ಯೂಡ್ ಮಾಡ್ತಾ ಹೋದ ಹಾಗೆ, ಫೀಲಿಂಗಲ್ಲಿ ಅಂದರೆ ಒಂದು ಖುಷಿಯ ಅನುಭವಗಳನ್ನು ನೀವು ಹೆಚ್ಚು ಹೆಚ್ಚು ಅನುಭವಿಸ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ಖುಷಿಯ ಅದ್ಭುತ ಕ್ಷಣಗಳು ಬರಲು ಆರಂಭವಾಗ್ತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ನಾವು ಬೇಜಾರು ಮಾಡ್ತಾ ಹೋದ ಹಾಗೆ ನಮ್ಮ ಸುತ್ತಲೂ ಕೂಡ ಬೇಜಾರಾಗ್ತಕ್ಕಂಥ ವಿಚಾರಗಳೇ ಹೆಚ್ಚು ನಡೀತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಖುಷಿಯಾದನ್ನೇ ಯೋಚನೆ ಮಾಡಿ ನಾವು ಮನಸ್ಸಿನಲ್ಲಿ ಯಾವಾಗಲೂ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ದೀವಿ ಅನ್ನೋ ಒಂದು ಫೀಲಿಂಗನ್ನು ನಾವು ಮಾಡ್ತಾ ಹೋದ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ಮೈಂಡನ್ನು ನಾವು ಪಡ್ಕೊಳ್ಬಹುದು. ಹೌದು, ಗ್ರ್ಯಾಟಿಟ್ಯೂಡ್ ನಿಮ್ಮ ಒಂದು ವೈಬ್ರೇಷನ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಒಳಗಿನ ಒಂದು ಆಂತರ್ಯದ ಸೌಂದರ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ಒಂದು ಖುಷಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದರಿಂದ ನೀವು ಇನ್ನಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಬಹುದು ಹಾಗೂ ಪಾಸಿಟಿವ್ ಥಿಂಗ್ಸ್ ಅಟ್ರಾಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಹೌದು, ಈ ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಒಂದು ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮಲಗುವ ಮುನ್ನ ಒಂದು 2ರಿಂದ 3 ನಿಮಿಷಗಳ ಕಾಲ ನೀವು ಒಂದು ಫೀಲಿಂಗ್ ಥ್ಯಾಂಕ್ ಯು ಅನ್ನು ಹೇಳೋದ್ರಿಂದ
ಖುಷಿಯನ್ನು ವ್ಯಕ್ತಪಡಿಸೋದ್ರಿಂದ ನೀವು ಪಾಸಿಟಿವ್ನ ಅಟ್ರಾಕ್ಟಿವ್ ಮಾಡಬಹುದು. ನಂತರ ನೋಡೋದಾದ್ರೆ ನೈಟ್ ಅಫರ್ಮೇಷನ್ಗಳನ್ನ ಹೇಳೋದು. ಹೌದು, ನಿದ್ರೆಗೆ ಜಾರುವಾಗ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಅಫರ್ಮೇಷನ್ಗಳನ್ನ ರಿಪೀಟ್ ಮಾಡ್ತಾ ಹೋಗಬೇಕು. ಮಲಗುವ ಮುನ್ನ ಮಲಗುವ ಹಾಸಿಗೆಯಲ್ಲಿ ನಾವು ನನಗೆ ಹಣ ಸುಲಭವಾಗಿ ಬರ್ತಾ ಇದೆ, ನಾನು ನಿಜವಾಗ್ಲೂ ವಿನ್ ಆಗಿದ್ದೀನಿ, ನಾನು ಅನ್ಕೊಂಡಿರ್ತಕ್ಕಂಥ ಕೆಲಸದಲ್ಲಿ ನಾನು ಯಶಸ್ಸನ್ನು ಹೊಂದಿದ್ದೀನಿ, ನನ್ನ ಜೀವನ ನಿಜಕ್ಕೂ ಅದ್ಭುತವಾಗಿ ಸುಖಕರವಾಗಿದೆ, ನಾನು ಅತ್ಯಂತ ಸುಖಿಯಾಗಿದ್ದೇನೆ ಎಂಬ ಒಂದು ಫೀಲಿಂಗ್ಸನ್ನು ನೀವು ಅಫರ್ಮೇಷನ್ಗಳನ್ನು ಹೇಳ್ತಾ ಹೋಗಬೇಕು. ನಿಮಗೆ ಯಾವ ರೀತಿಯಾದಂಥ ಸಿಂಪಲ್ ಅಫರ್ಮೇಷನ್ಗಳು ಬಂದ್ರೂ ಕೂಡ ಸೆಂಟೆನ್ಸ್ಗಳನ್ನು ಬಂದ್ರೂ ಅವನ್ನ ರಿಪೀಟ್ ಆಗಿ ಹೇಳ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಇಚ್ಛೆ ಇದೆ ಅಂದರೆ ಆ ಇಚ್ಛೆಗೆ ಸಂಬಂಧಪಟ್ಟಂಥ ಮಾತ್ರ ಸೆಂಟೆನ್ಸ್ಗಳನ್ನ ನೀವು ಹೇಳ್ತಾ ಹೋಗಬೇಕು. ನಾವು ಪ್ರತಿದಿನ ಒಂದನ್ನೇ ರಿಪಿಟೇಷನ್ ಮಾಡ್ತಾ ಹೋದ ಹಾಗೆ ಅದು ಹೆಚ್ಚು ಪವರ್ಫುಲ್ ಆಗ್ತಾ ಹೋಗುತ್ತೆ. ಇದನ್ನು ನೀವು 21 ದಿನಗಳ ಕಾಲ ಕಾನ್ಷಿಯಸ್ನಿಂದ ಮಾಡ್ತಾ ಹೋದರೆ ಸಕ್ಸಸ್ ಅನ್ನು ಖಂಡಿತ ನೀವು ಪಡಿಬಹುದು. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಂತರ ನೋಡೋದಾದ್ರೆ ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ವಿಜುವಲೈಸೇಷನ್ ಮಾಡ್ತಾ ಹೋಗಬೇಕು. ಇದಂತೂ ಮೋಸ್ಟ್ ಪವರ್ಫುಲ್ ಆಗಿದೆ. ಅಂದರೆ ನಿಮ್ಮ ಡ್ರೀಮ್ ಲೈಫ್ನ ಇಮ್ಯಾಜಿನ್ ಮಾಡ್ತಾ ಹೋಗಬೇಕು. ನನ್ನ ಜೀವನ ಮುಂದೆ ಯಾವ ರೀತಿ ಇರ್ತಾ ಇದೆ, ನಾನು ಈ ರೀತಿಯಾಗಿ ಇರ್ತೀನಿ, ನಾನು ಈ ರೀತಿಯಾಗಿ ಬಿಹೇವ್ ಮಾಡ್ತೀನಿ, ಅಥವಾ ನಾನು ಈ ರೀತಿಯಾಗಿಲ್ಲ ನನ್ನ ಲೈಫ್ನ ಕ್ಷಣಗಳನ್ನು ನಾನು ಕಳೀತಾ ಹೋಗ್ತೀನಿ ಅನ್ನೋ ಒಂದು ಆ ಕನಸನ್ನ ನಿಮ್ಮ ಕಣ್ಣು ಮುಂದೆ ತೆರೆದುಕೊಳ್ಬೇಕು. ಹೌದು, ಇದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಮೊಬೈಲ್ಗೆ ಒಂದು 50,000 ಕ್ರೆಡಿಟ್ ಆಗಿದೆ ಅನ್ನೋ ಒಂದು ಬರ್ತಕ್ಕಂಥ ಒಂದು ಮೆಸೇಜ್ನ ಒಂದು ಇಮ್ಯಾಜಿನೇಷನ್ ಆಗಿರಬಹುದು. ಹೌದು, ನನ್ನ ಮೊಬೈಲ್ ತಕ್ಕ ನೋಡಿದೆ, ಅಲ್ಲಿ ನೋಡಿದಾಗ ಒಂದು 50,000 ಅಮೌಂಟ್ ಕ್ರೆಡಿಟ್ ಆಯಿತು ಅನ್ನೋ ಒಂದು ಫೀಲಿಂಗನ್ನು, ಒಂದು ಇಮೇಜನ್ನ ನೀವು ರಾತ್ರಿ ಮಲಗುವ ಮುನ್ನ ಅದನ್ನು ನೆನ್ಪು ಮಾಡ್ಕೊಳ್ಬಹುದು. ಅದರ ಒಂದು ಹ್ಯಾಪಿ ಆಗಿರ್ತಕ್ಕಂಥ ಫ್ಯಾಮಿಲಿಯ ಬಗ್ಗೆ ನೆನ್ಪು ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಒಂದು ಸಕ್ಸಸ್ ಮೂಮೆಂಟ್, ಅಂದರೆ ನೀವು ಏನಾದರೂ ಒಂದು ಸಕ್ಸಸ್ಸನ್ನು ಪಡೆದಾಗ ನಿಮಗೆ ಸಿಗ್ತಕ್ಕಂಥ ಒಂದು ಪ್ರೌಡ್ ಫೀಲಿಂಗನ್ನು, ಆ ಒಂದು ಇಮ್ಯಾಜಿನೇಷನನ್ನು ನೀವು ಇಮೇಜ್ ಮಾಡ್ಕೊಳ್ಬಹುದು. ಅಂದರೆ ಈ ವಿಜುವಲೈಸೇಷನ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಈಗಾಗಲೇ ಆಗಿದೆ ಅನ್ನೋ ಒಂದು ಫೀಲಿಂಗ್ ಜೊತೆ ಈ ರೀತಿಯಾಗಿ ನೀವು ಮಲಗ್ತಾ ಹೋಗೋದ್ರಿಂದ, ನಿದ್ರೆಗೆ ಜಾರೋದ್ರಿಂದ ನಿಮ್ಮ ಒಂದು ಫೀಲಿಂಗ್ಸ್ಗಳು ಹಾಗೂ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾ ಹೋಗುತ್ತೆ ಮತ್ತು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಫೀಲಿಂಗ್ ಈಸ್ ದ ಸೀಕ್ರೆಟ್ ಆಫ್ ದ ಮ್ಯಾನಿಫೆಸ್ಟೇಷನ್. ಹೌದು, ಮ್ಯಾನಿಫೆಸ್ಟೇಷನಲ್ಲಿ ಫೀಲಿಂಗು ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ನೀವು ಎಷ್ಟು ಚೆನ್ನಾಗಿ ಫೀಲಿಂಗನ್ನು ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ನಂಬಿಕೆಯಿಂದ ಮಾಡ್ತಾ ಹೋಗ್ತೀರಿ, ಅಷ್ಟು ಸುಲಭವಾಗಿ ನೀವು ನಿಮ್ಮ ಎಲ್ಲ ಕನಸುಗಳ ಹತ್ತಿರ ನೀವು ಹೋಗ್ತಾ ಹೋಗ್ತೀರಿ ಸ್ನೇಹಿತರೆ. ನಂತರ ರಾತ್ರಿ ಮಲಗುವ ಮುನ್ನ ನೀವು ಒಂದು ಮೆಥಡನ್ನು ಫಾಲೋ ಮಾಡಬಹುದು. ಅದೇ 369 ಮೆಥಡ್. ಹೌದು, ಇದು ನೈಟ್ ಟೈಮಲ್ಲಿ ಮಾಡ್ತಕ್ಕಂಥ ಒಂದು ಬೆಸ್ಟ್ ಪವರ್ಫುಲ್ ಮೆಥಡ್ ಆಗಿದೆ. ಈ ಮೆಥಡ್ನಲ್ಲಿ ನಿಮ್ಮ ವಿಷಯಸನ್ನು ನೀವು ರಾತ್ರಿ 9 ಬಾರಿ ಬರೆಯೋದ್ರಿಂದ ಈ ಒಂದು ಮೆಥಡ್ ಮೂಲಕ ನೀವು ಸಕ್ಸಸ್ ಅನ್ನ ಕಾಣಬಹುದು. ಇದು ನಿಮ್ಮ ಫೋಕಸ್ ಹಾಗೂ ಎನರ್ಜಿನ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಇದರಿಂದ ನೀವು ಮಾಡ್ತಕ್ಕಂಥ ಫೀಲಿಂಗ್ಸ್ಗಳು ಕೂಡ ಒಂದು ಯೂನಿವರ್ಸ್ಗೆ ತಲುಪ್ತಾ ಹೋಗುತ್ತೆ. ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ರಾತ್ರಿ ಸಮಯದಲ್ಲಿ, ಅಂದರೆ ನಾವು ಮಲಗೋ ಮುನ್ನ ಒಂದು ಅರ್ಧ ಗಂಟೆಯ ಮುಂಚೆಗಳ ಕಾಲ ಈ ರೀತಿಯಾಗಿ ಫೀಲಿಂಗ್ ಮಾಡಿ ಮಲಗೋದ್ರಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದೆಲ್ಲವೂ ನಿಜವೆಂದು ನಮಗೆ ಬೆಳಗ್ಗೆ ಮರುದಿನ ಎದ್ದಾಗ ನಮಗೆ ಒಂದು ಫೀಲಿಂಗ್ ತುಂಬ ಉತ್ತಮವಾಗ್ತಾ ಹೋಗುತ್ತೆ. ಹಾಗೂ ಒಂದು ಖುಷಿಯ ಭಾವನೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಒಂದು ಪಾಸಿಟಿವ್ ಆದಂಥ ಥಿಂಕಿಂಗ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ನಮ್ಮ ಸುತ್ತಲೂ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ನಮಗೆ ಈ ಎಲ್ಲ ಭಾವನೆಗಳು ತುಂಬ ಮುಖ್ಯವಾಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಡೌಟ್ಗಳು ಇರಬಾರ್ದು, ಮತ್ತು ಒಂದು ಫೀಲಿಂಗ್ ಗುಡ್ ಆಗಿರಬೇಕು. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್, ನಾವು ಥ್ಯಾಂಕ್ಸನ್ನು ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ನೆಗೆಟಿವ್ ಥಾಟ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಹೋಗಬೇಕು. ಇದರಿಂದ ನಮ್ಮ ಜೀವನದಲ್ಲಿ ಉತ್ತಮವಾದಂಥ ಪಾಸಿಟಿವ್ ಥಾಟ್ಸ್ಗಳನ್ನು ನಾವು ವೆಲ್ಕಮ್ ಮಾಡೋದಕ್ಕೆ ಸಹಾಯವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇವತ್ತಿನ ದಿನ ಹೇಳಿರ್ತಕ್ಕಂತಹ ಈ ಒಂದು ಅದ್ಭುತವಾದಂಥ ಟೆಕ್ನಿಕನ್ನು ನೀವು ಕೇವಲ 7 ಡೇಸಲ್ಲಿ ಮಾಡೋದ್ರಿಂದ ಒಂದು ಉತ್ತಮವಾದಂಥ ಬದಲಾವಣೆಯನ್ನು ಕಾಣುವುದರ ಜೊತೆಗೆ ನಿಮ್ಮ ಎಲ್ಲ ವಿಶ್ವಾಸಗಳನ್ನು ಕೂಡ ನೀವು ಪೂರ್ಣಗೊಳಿಸ್ಕೊಳ್ಬಹುದು. ಹಾಗೂ ನೀವು ಯೋಚಿಸುವುದೇ ನಿಮ್ಮ ಜೀವನದಲ್ಲಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ, ಪಾಸಿಟಿವ್ ಆಗಿರೋದನ್ನ ಮಾತುಗಳನ್ನೇ ಮಾತಾಡಿ, ಪಾಸಿಟಿವ್ ಆಗಿರ್ತಕ್ಕಂತಹ ಚಿಂತನೆಗಳನ್ನ ಹೆಚ್ಚಾಗಿ ಮಾಡ್ತಾ ಹೋಗಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇವತ್ತಲ್ಲ ನಾಳೆ ಆ ಎಲ್ಲ ಪಾಸಿಟಿವ್ಸ್ಗಳು ಸಾಧ್ಯಗೊಳ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾರೆಲ್ಲ ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇದ್ದೀರಿ, ತಮ್ಮೆಲ್ಲರಿಗೂ ನಾವು ಇವತ್ತಿನ ದಿನ ಹೇಳ್ತಕ್ಕಂಥ ಈ ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ಗಳು ಅಗಾಧವಾದಂಥ ಹೆಲ್ಪ್ ಅಂತೂ ಮಾಡೋದು ಅಂತೂ ಖಚಿತ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್ ದಿಸ್ ವಿಡಿಯೋ.